ನಾವು ಏನ್ ಮಾಡ್ತೀವಿ, ಅಪಮಾನ ಆಗಲಿ ಅಥವಾ ನಾವು ನಾವು ಒಳಗೆ ಇಟ್ಕೊಂಡ್ರಿಂದ ಆ ಯಾರು ಅಪಮಾನ ಮಾಡಿದ್ರೆ ಅವ್ರ ದ್ವೇಷ ಅಂತ ತಿಳ್ಕೊತೀವಿ. ಅವ್ರಿಗೇನೋ ನಾವು ಕೆಟ್ಟ ಮಾಡ್ತೀವಿ ಹಿಂಗೆ ತಿಳ್ಕೊತೀವಿ ನಾವು. ಹೌದಲ್ಲ, ಅವ್ರು ನೋಡೇ ಬಿಡ್ಬೇಕು, ಅವ್ರು ಹಂಗೆ ಫಿಟ್ ಮಾಡ್ತೀವಿ ನಾವು. ಖರೆ ಹಾನಿ ಯಾರು ಆಗ್ತದೆ, ನಿಂದ ಆಗ್ತದಂತ. ಅಷ್ಟು ಕಾಲದವರೆಗೂ ಏನಿಲ್ಲ ಆ ಥರದ ಎದುಗುದಿ ಅಷ್ಟರದ ಒಳಗ ಏನು ಕಳವಳ ಏನಿಲ್ಲ, ನಿನಗೆ ಆಗ್ತದಲ್ಲ, ಅವಾಗೇನಾಗುದು ಏನದು. ಸಿಟ್ಟು ಮಾಡುವಾಗ ಇಷ್ಟೇ ಇದೆ, ನಾವು ಸಿಟ್ಟಿನಿಂದ ಬಂದಿದ್ದು ಬಗ್ಗ ಬಿಡಬೇಕು, ಅವ್ರು ತಾಪ್ ಕೊಡ್ಬೇಕು ಅಂತ ನಾವ್ ಅಂತೀವಿ. ಆದ್ರೆ ಅದು ಮುಪ್ರಾಟಿದಾಗುತ್ತೆ. ನಾವೇ ತಾಪ್ ಮಾಡ್ಕೊತೀವಿ. ಸಿಟ್ಟು ಏನ್ ಮಾಡ್ತದೆ, ಪ್ರತ್ಯಕ್ಷವಾಗಿ ನಾವು ತಾಪ ಯಾರಿಗೆ ಆಗ್ತದೆ. ಅವ ಆಯ್ತು ನಿಮ್ ಕಡೆ ಮಾರಿ ಹಿಂಗೆ ಹೊಂಟಿದ್ ಹೋದಪ್ಪ ಹೋದ್ ಅವ ನನಗಂತಾನಂತ ಕೂಡ ಅವನು ಬಂದು ನಿನ್ನಂತೆ ಅವನು ಮಾಡ್ತಾ ಒಳಗೆ ತಗೊಂಡು ತಾಪ್ ಮಾಡ್ಕೊಂಡಪ್ಪ ಅಂದ್ರೆ ಅವಂಗೂ ಆಗ್ತದೆ, ಆಗ್ಲಿಕ್ಕಿಲ್ಲ. ಅದರಿಂದ ಅವನ ಮೇಲೆ ಅವಲಂಬಿಸಿದ ಹೊರತಾಗಿ ನಿನ್ನ ಮೇಲೆ ಅವಲಂಬಿಸಿದಂತ. ನೀ ಸಿಟ್ಟು ಮಾಡಿದ್ರೆ ಅವ ಏನು ಮುಖ್ಯ ಆಗ್ತಾನೆ ನೀವು ತಿಳ್ಕೊಂಡು ಸಿಟ್ಟು ಮಾಡ್ತೀಯಲ್ಲ, ಅವ ಮುಖ್ಯ ಆಗುದಿಲ್ಲ, ನೀ ದುಃಖಿ ಮಾತ್ರ ಆಗ್ತೀವಿ ಪ್ರತ್ಯಕ್ಷವಾಗಿ.